ಎಲ್ಲರಿಗೂ ನನ್ನ ಕುಕ್ ಆ್ಯಂಡ್ ಕ್ಲಿಯರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟೊಮ್ಯಾಟೊ ಬಾತ್ ಸುಲಭವಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸಮ್ಮ ಫ್ರೆಂಡ್ಲಿ ರೆಸಿಪಿ, ಎಲೆಕ್ಟ್ರಿಕ್ ಕುಕ್ಕರ್ ರೆಸಿಪಿ. ಸೊ ನೋಡೋಣ. ತರಕಾರಿ ನಾನು ಹೋದ ವಾರ ಹೆಂಗೆ ಹಚ್ಚಬೇಕು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಟ್ಟಿದ್ದೀನಿ. ಅದಕ್ಕೋಸ್ಕರ ಪ್ರೀವಿಯಸ್ ವೀಡಿಯೋ ನೋಡಿ ಎಲ್ಲ ಗೊತ್ತಾಗುತ್ತೆ. ಈ ವಿಡಿಯೋಲಿ ಡೈರೆಕ್ಟಾಗಿ ಹಚ್ಚಿರೋದೇ ತೋರಿಸ್ತಿದ್ದೀನಿ. ಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎಷ್ಟು ಟೊಮ್ಯಾಟೊ ತೊಗೋತೀವೋ ಅದಕ್ಕೆ ಡಬಲ್ ಈರುಳ್ಳಿ ತೊಗೋಬೇಕು. ಆ್ಯಂಡ್ ಖಾರ ನಮ್ಮ ರುಚಿಗೆ ತಕ್ಕಂಗೆ ತೊಗೋಬೇಕು. ಇಲ್ಲಿ ನೋಡಿ, ಪಾತ್ರೆ ಉಜ್ಜಿಟ್ಟಿರೋದಿದ್ದೀನಿ. ಅದು ಟ್ರೇ ಫುಲ್ ಆಗಿರೋದ್ರಿಂದ ಫಸ್ಟ್ ಈ ಪಾತ್ರೆನ ಜೋಡಿಸ್ಬಿಟ್ಟು ಸಿಂಕಲ್ಲಿರೋ ಪಾತ್ರೆ ಉಜ್ಜಿಬಿಟ್ಟು ಆಮೇಲೆ ಅಡುಗೆ ಮಾಡ್ತೀನಿ. ಯಾಕಂದರೆ ಅಡುಗೆಗೆ ಬೇಕಾಗಿರೋ ಕುಕ್ಕರ್ ಪಾತ್ರೆ ತೊಳಿಬೇಕು. ಸೊ ದಟ್ಸ್ ವೈ ಇಟ್ಸ್ ಗೋಯಿಂಗ್ ರಿವರ್ಸ್ ಟುಡೇ. ಯೂಶ್ವಲಿ ಅಡುಗೆ ಮಾಡ್ತಾ ಮಾತ್ರ ಪಾತ್ರೆ ತೊಳಿತೀನಿ, ಇಲ್ಲಾಂದರೆ ಪಾತ್ರೆ ಜೋಡಿಸ್ತೀನಿ. ಆದರೆ ಇವತ್ತು ಸ್ವಲ್ಪ ಉಲ್ಟಾ ಆಗಿದೆ. ಆ್ಯಂಡ್ ಇನ್ನೊಂದು ವಿಷಯ, ನಿಮಗೆ ಜೀವನ ಯಾವತ್ತಾದರೂ ಓವರ್ವೆಲ್ಮಿಂಗ್, ಒಂದೇ ಯೋಚನೆ ಪದೇ ಪದೇ ಕಾಡ್ತಿದ್ರೆ ಫೋನ್ ಬಳಸೋದಕ್ಕನ್ನ ರೀಲ್ಸ್ ನೋಡೋದಕ್ಕನ್ನ, ಯಾಕಂದರೆ ರೀಲ್ಸ್ ನೋಡಿದರೆ ಅದರಲ್ಲಿ ಪರ್ಫೆಕ್ಟ್ ಜೀವನ ಹೆಂಗಿರುತ್ತೆ ಅಂತ ತೋರಿಸ್ತಾರೆ. ಇಟ್ ವಿಲ್ ಇನ್ಕ್ರೀಸ್ ಯುವರ್ ಎಕ್ಸೆಸಿವ್ ಥಾಟ್ಸ್ ಆಲ್ ದ ಮೋರ್. ಯಾಕಂದರೆ ಆ್ಯನ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸ್ ಇನ್ನೂ ಬೆಳೆಯುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ, ಫೋನ್ ಪಕ್ಕಕ್ಕಿಟ್ಟು ಸ್ವಲ್ಪ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಎರಡು, ಅಡುಗೆ ಮನೆಗೆ ಬಂದು ಸ್ಲ್ಯಾಬ್ ಒರೆಸೋದು, ಪಾತ್ರೆ ಉಜ್ಜೋದು, ಇಲ್ಲಾಂದರೆ ಸಿಂಕ್ ಕ್ಲೀನ್ ಮಾಡೋದು, ಇಲ್ಲಾಂದರೆ ಪಾತ್ರೆ ಜೋಡಿಸೋದು, ಅಡುಗೆ ಮನೆ ನೆಲ ಗುಡಿಸಿ ಒರೆಸೋದು, ಏನೋ ಒಂದು 15 ನಿಮಿಷ ಮಾಡಿ. ನೀವು ಯೋಚನೆನೂ ಮಾಡೋಕ್ಕಾಗಲ್ಲ, ನಿಮ್ಗೆ ಅಷ್ಟು ನೆಮ್ಮದಿ ಸಿಗುತ್ತೆ. ನಿಮ್ಗೆ ಏನನ್ಸುತ್ತೆ ಗೊತ್ತಾ, ನನ್ನ ಜೀವನ, ನನ್ನ ಯೋಚನೆಗಳಂತೂ ನನ್ನ ನಿಯಂತ್ರಣದಲ್ಲಿಲ್ಲ. ಅಟ್ಲೀಸ್ಟ್ ನಾನು ಅಡುಗೆ ಮನೆ ಆದರೂ ನನ್ನ ನಿಯಂತ್ರಣದಲ್ಲಿರಲಿ, ನನ್ನ ಅಡುಗೆ ಮನೆ ಆದರೂ ಕ್ಲೀನಾಗಿರಲಿ, ಲೆಟ್ ಇಟ್ ಬಿ ಡಿಕ್ಲಟರ್ಡ್ ಅಂತ. ಆ್ಯಂಡ್ ನಾವು ಅಡುಗೆ ಮನೆ ಎಷ್ಟು ಸ್ವಚ್ಛವಾಗಿ ಇಟ್ಕೋತೀವೋ ನಮ್ಮ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಇಲ್ಲಿ ನೋಡಿ, ಪ್ಯಾನ್ ಹೀಟಾಗಿದೆ. ಇದರಲ್ಲಿ ನಾನು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇದನ್ನು 2 ನಿಮಿಷ ಬಿಡಬೇಕು. ಸೊ ದ್ಯಾಟ್ ಸಾಸಿವೆ ಸ್ವಲ್ಪ ಪಾಪ್ ಆಗುತ್ತೆ, ಟಕ್ ಟಕ್ ಅಂತ ಸೌಂಡ್ ಬರುತ್ತೆ. ಅಲ್ಲಿ ತನಕ ನೀವು ಇದನ್ನು ಫ್ರೈ ಆಗೋಕ್ಕೆ ಬಿಡಬೇಕು. ಎಲೆಕ್ಟ್ರಿಕ್ ಕುಕ್ಕರ್ ಆಗೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ಳತ್ತೆ. ಆ್ಯಸ್ ವೆಲ್ ಇಟ್ ಗಿವ್ಸ್ ಯು ದ ಟೈಮ್ ಟು ಕೋಪ್ ಅಪ್ ಸಿನ್ಸ್ ಯುವರ್ ಅ ಬಿಗಿನರ್. ಓಕೆ. ಇನ್ನೊಂದು ವಿಷಯ, ನಾನು ಎಸ್ಪೆಷಲಿ ಸಮ್ಮರ್ ಸೀಸನಲ್ಲಿ ನಾನು ಕಮ್ಮಿ ಮಸಾಲ ಬಳಸಿ ಅಡುಗೆ ಮಾಡೋದು. ಸೊ ಟು ಪ್ರಿವೆಂಟ್ ಗ್ಯಾಸ್ಟ್ರಿಕ್ ಡಿಸಾರ್ಡರ್ಸ್ ಅಷ್ಟೇ. ನೋಡಿ, ಇಲ್ಲಿ ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡು 3 ರೌಂಡ್ ತೊಳೆದು ಅದನ್ನು ನಾನು ನೀರಿಗೆ ಹಾಕಿಟ್ಟಿದ್ದೀನಿ. 2.5 ಕಪ್ಸ್ ಆಫ್ ವಾಟರ್. ಹಳೆ ಅಕ್ಕಿ ಆಗಿರೋದ್ರಿಂದ. ಹೊಸ ಅಕ್ಕಿ ಹಾಕಿದರೆ 1ಕ್ಕೆ 2 ಕಪ್ ನೀರು ಅಷ್ಟೇ. ಇದಕ್ಕೆ ನಾನು ಟೊಮ್ಯಾಟೊ, ಈರುಳ್ಳಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಉರಿಸ್ಕೋಬೇಕು. ಹಂಗಾಗಿ 2 ನಿಮಿಷ ಬಿಡಬೇಕು. ಆಮೇಲೆ 2 ನಿಮಿಷ ಆದಮೇಲೆ ನೀವೇನು ಮಾಡಿ, ಇದಕ್ಕೆ ಬೇಸಿಕ್ ಸ್ಪೈಸಸ್ ರೆಡಿ ಮಾಡಿ ಇಟ್ಕೊಂಡಿರಿ. ಅರಿಶಿನ, ಉಪ್ಪು, ಧನಿಯಾ, ಚಿಲ್ಲಿ ಪೌಡ್ರ್ ಅಷ್ಟೇ. ಅಲ್ಲಿ ತನಕ ನಾನು ನಿಮಗೆ ರಾಯ್ತ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಸೌತೆಕಾಯಿ ತೊಗೊಂಡು ಸಿಪ್ಪೆ ಸುಲಿದು ಈ ಥರ ಟಿಪ್ಸ್ ಕಟ್ ಮಾಡಿ ಈ ಥರ ಇದನ್ನು ರಬ್ ಮಾಡಿ. ಇದರಲ್ಲಿರೋ ಬಿಟರ್ನೆಸ್ ಎಲ್ಲ ಹೋಗಿಬಿಡುತ್ತೆ. ಆಮೇಲೆ ಈ ಥರ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಕಟ್ ಮಾಡಿ, ಟೆನ್ಷನ್ ತೊಗೋಬೇಡಿ. ಎಲೆಕ್ಟ್ರಿಕ್ ಕುಕ್ಕರ್ ಆಗಿರೋದ್ರಿಂದ ಥಿಂಗ್ಸ್ ಟೇಕ್ ಟೈಮ್. ಸೊ ಆರಾಮಾಗಿ ಮಾಡ್ಬೋದು. ಒಂದು ಸತಿ ಈ ಥರ ಮಾಡಿದ್ಮೇಲೆ ನೀವೇನು ಮಾಡಿ, ಕುಕ್ಕರ್ ಓಪನ್ ಮಾಡಿ, ನಾನು ಹೇಳಿರೋ ಬೇಸಿಕ್ ಸ್ಪೈಸಸ್ ಹಾಕ್ಕೊಳ್ಳಿ ಅಷ್ಟೇ. ಬೇಸಿಕ್ ಸ್ಪೈಸಸ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಇನ್ನೂ ಫ್ರೈ ಆಗೋಕ್ಕೆ ಬಿಡಬೇಕು. ಅದು ಫ್ರೈ ಆಗ್ತಿರುವಾಗ ನೀವೇನು ಮಾಡ್ಬೋದು, ರಾಯ್ತಾದು ಮಿಕ್ಕಿರೋ ಕೆಲಸ ಮಾಡಿ ಮುಗಿಸ್ಬೋದು. ಸೊ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ರಾಯ್ತಕ್ಕೆ ನಾನು ಯೂಶ್ವಲಿ ಸೌತೆಕಾಯಿ, ಮೆಣಸಿನ್ಕಾಯಿ, ಧನಿಯಾ ಸೊಪ್ಪು, ಉಪ್ಪು ಹಾಕೋದಷ್ಟೇ. ಒಬ್ಬೊಬ್ಬರು ಪೆಪ್ಪರ್ ಹಾಕ್ಕೋತಾರೆ, ಒಬ್ಬೊಬ್ಬರು ಗರಂ ಮಸಾಲ ಹಾಕ್ತಾರೆ, ಒಬ್ಬೊಬ್ಬರು ರಾಯ್ತಾ ಮಸಾಲ ಅಂತ ಬರುತ್ತೆ ಅದು ಹಾಕ್ಕೋತಾರೆ, ಒಬ್ಬೊಬ್ಬರು ಚಾಟ್ ಮಸಾಲ ಹಾಕ್ತಾರೆ. ಆದರೆ ಸಿನ್ಸ್ ಯುವರ್ ಅ ಬಿಗಿನರ್, ಡೋಂಟ್ ಗೋ ಫಾರ್ ಎನಿ ಆಫ್ ದಿಸ್. ಇಲ್ಲಿ ನೋಡಿ, ನಾನು ಎಷ್ಟು ಮೊಸರು ಬೇಕೋ ಅದನ್ನು ಚೆನ್ನಾಗಿ ವಿಸ್ಕ್ ಮಾಡಿದ್ದೆ. ನಂದಿನಿ ಮೊಸರೆ, ಅದನ್ನು ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಚೆನ್ನಾಗಿ ಸ್ಪೂನ್ ತೊಗೊಂಡು ವಿಸ್ಕ್ ಮಾಡಿದ್ದೆ. ವಿಸ್ಕ್ ಮಾಡಿದ್ಮೇಲೆ ಅದಕ್ಕೆ ಸೌತೆಕಾಯಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ನಾನು ಮೆಣಸಿನ್ಕಾಯಿ ಏನೂ ಹಾಕೋಕ್ಕೆ ಹೋಗಿಲ್ಲ, ನನ್ನ ಹತ್ರ ಧನಿಯಾ ಸೊಪ್ಪು ಇರಲಿಲ್ಲ ಹಾಕೋಕ್ಕೆ. ಇಲ್ಲಿ
ತರಕಾರಿ ಚೆನ್ನಾಗಿ ಬೆಂದಿದೆ. ಸೊ ಹಂಗಾಗಿ ಅದಕ್ಕೆ ಅಕ್ಕಿ ಹಾಕ್ತಿದ್ದೀನಿ ಅಷ್ಟೇ. ಅಕ್ಕಿ ಹಾಕಿ ಇದನ್ನು ಕಲಿಸ್ಬಿಟ್ಟು ಇಟ್ಟರೆ ನಮ್ಮ ಟೊಮ್ಯಾಟೊ ಬಾತ್ ರೆಡಿ. ಒಂದು 20 ನಿಮಿಷದಲ್ಲಿ ನಮ್ಮ ಟೊಮ್ಯಾಟೊ ಬಾತ್ ರೆಡಿ. ಆ್ಯಂಡ್ ಇನ್ನೊಂದು ವಿಷಯ, ನಾನು ರೈತಾಗೆ ಬರೀ ಉಪ್ಪೊಂದು ಹಾಕಿದ್ದಷ್ಟೇ, ಉಪ್ಪು ಸೌತೆಕಾಯಿ. ನೀವು ಉಪ್ಪು ನಿಮ್ಮ ರುಚಿಗೆ ತಕ್ಕಂಗೆ ತಗೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ, ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬೇಡಿ, ರುಚಿ ನೋಡ್ಕೊಂಡು ಹಾಕಿ. ಯಾಕಂದರೆ ಹಾಕಿರೋ ಉಪ್ಪು ವಾಪಸ್ ತೆಗಿಯೋಕ್ಕಾಗಲ್ಲ. ಸೊ ಹಂಗಾಗಿ ಸ್ವಲ್ಪ ಗಮನ ಕೊಡಿ ಹಾಕುವಾಗ. ಅಷ್ಟೇ, ನಿಮ್ಮ ಟೊಮ್ಯಾಟೊ ಬಾತ್ ರೆಡಿ ಇದೆ ನೋಡಿ. ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ಇವತ್ತಿಗಿಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೊನೆ ತನಕ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಾಯ್.